ಪರಪ್ಪನಗ್ರಹಾರ ಜೈಲಿನ ವಿಡಿಯೋ ರಹಸ್ಯ ಈಗ ಬಯಲಾಗಿದೆ. ಯಾಕೆ ಈ ವಿಡಿಯೋವನ್ನ ವೈರಲ್ ಮಾಡಿದ್ರು, ಇದರ ಹಿಂದಿನ ಉದ್ದೇಶ ಏನಿತ್ತು ಅನ್ನುವಂಥದ್ದನ್ನ ಈಗ ಬಯಲಿಗೆಳೆದಿದ್ದಾರೆ. ಟಿವಿ9 ನಲ್ಲಿ ಈ ಖೈದಿಗಳ ಐಷಾರಾಮಿ ಆಟದ ದೃಶ್ಯಗಳನ್ನ ಕೂಡ ನಾವು ನಿಮಗೆ ಪ್ರಸಾರ ಮಾಡಿದ್ವಿ. ಕಾಂಚನ ಕೊಟ್ರೆ ಮೊಬೈಲು, ಎಣ್ಣೆ, ಸಿಗರೇಟ್ ಎಲ್ಲ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ನಾವು ಹೇಳಿದ್ವಿ. ಹಾಗಾದ್ರೆ ಏನಕ್ಕೋಸ್ಕರ ಇದನ್ನ ಮಾಡಿದ್ರು, ಯಾರು ಇದನ್ನ ವಿಡಿಯೋ ಮಾಡಿ ಹರಿಬಿಟ್ರು, ಏನಕ್ಕೆ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಈಗ ಒಂದಷ್ಟು ವಿಚಾರಗಳು ಹೊರಬೀಳ್ತಾವೆ. ಮೋಜು ಮಸ್ತಿ ವಿಡಿಯೋ ತೋರಿಸಿ ಖೈದಿಗಳು ಬೆದರಿಕೆ ಕೊಡ್ತಿದ್ರು. ಯಾರಿಗೆ? ಅಲ್ಲಿನ ಜೈಲಧಿಕಾರಿಗಳಿಗೆ. ನೋಡಿ, ಹಿಂಗೆಲ್ಲ ನೀವು ಮಾಡ್ತಾ ಇದ್ರಿ, ನಿಮ್ಮ ಸುಪರ್ದಿನಲ್ಲಿ ಜೈಲ್ ಒಳಗಡೆ ಹಿಂಗೆಲ್ಲ ಖೈದಿಗಳು ಆರಾಮಾಗಿದ್ದಾರೆ, ಇದೆಲ್ಲ ವಿಡಿಯೋ ನಾವು ಮಾಡ್ಕೊಂಡಿದ್ದೀವಿ, ಇದನ್ನು ನಾವು ವೈರಲ್ ಮಾಡಿಬಿಡ್ತೀವಿ, ನಮಗೂ ನೀವು ಸರಿಯಾಗಿ ಸವಲತ್ತು ಕೊಡಲಿಲ್ಲ ಅಂದರೆ ಅನ್ನುವಂಥ ಒಂದು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೋಸ್ಕರ ಈ ವಿಡಿಯೋಗಳನ್ನು ಇಟ್ಕೊಂಡಿದ್ರು ಅನ್ನುವಂಥದ್ರ ಬಗ್ಗೆ ಈಗ ವಿಚಾರಗಳು ಹೊರಬರ್ತಾ ಇವೆ. ಹಳೆ ವಿಡಿಯೋ ಇಟ್ಕೊಂಡು ಜೈಲು ಸಿಬ್ಬಂದಿಗೆ ಬೆದರಿಕೆ ಕೊಡ್ತಾ ಇದ್ರಂತೆ ಇಲ್ಲಿದ್ದಂಥ ಕೆಲವೊಂದಷ್ಟು ನಟೋರಿಯಸ್ಗಳು. ನೆಕ್ಸ್ಟ್ ಹಣ ಪಡೆದುಕೊಂಡು ಕೆಲ ಖೈದಿಗಳಿಗೆ ಐಷಾರಾಮಿ ಸವಲತ್ತನ್ನ ಏನು ನೀವು ಕೊಡ್ತಾ ಇದ್ದೀರಲ್ಲ, ಇದನ್ನೆಲ್ಲವನ್ನೂ ಕೂಡ ನಾವು ಚಿತ್ರೀಕರಣ ಮಾಡ್ಕೊಂಡಿದ್ದೀವಿ, ಇದನ್ನ ವೈರಲ್ ಮಾಡ್ತೀವಿ ಅಂತ ಖೈದಿ ಪವನ್ ಮತ್ತು ವಿಜಿ ಟೀಮ್ನಿಂದ ಈ ವಿಡಿಯೋ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ನಮಗೂ ಕೂಡ ಐಷಾರಾಮಿ ಸವಲತ್ತುಗಳನ್ನ ಕೊಡಿ, ಇಲ್ಲ ಅಂತ ಹೇಳಿದ್ರೆ ಇದನ್ನ ವೈರಲ್ ಮಾಡ್ತೀವಿ ಅಂತ ಬೆದರಿಸ್ತಾ ಇದ್ರು ಅನ್ನುವಂಥ ವಿಚಾರ ಈಗ ತನಿಖೆ ಸಂದರ್ಭದಲ್ಲಿ ಹೊರಬಿದ್ದಿದೆ. ನಾವು ಪ್ರತಿನಿಧಿ ಕಿರಣ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಕಿರಣ್, ಈಗ ಎರಡು ವಿಚಾರಗಳು. ಒಂದು, ಒಳಗಡೆ ನಡೀತಾ ಇರುವಂಥದ್ದು ನಿಜ, ಈ ರೀತಿಯಾಗಿ ಐಷಾರಾಮಿ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಿಜ. ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿರುವಂಥ ವಿಚಾರ. ಅದು ಬಿಟ್ಟು ಈ ವಿಡಿಯೋನ ಯಾಕೆ ವೈರಲ್ ಮಾಡಿದ್ರು ಅನ್ನೋರ ಹಿಂದೆ ಇನ್ನೂ ಕೂಡ ನಾವು ಬಿದ್ದಿದ್ದೀವಿ. ಬಟ್ ಸ್ಟಿಲ್ ಇದು ಕೂಡ ಒಂದು ಪ್ರಮುಖವಾದಂಥ ವಿಚಾರ ಆಗುತ್ತೆ. ಏನಕ್ಕೋಸ್ಕರ ಈ ವಿಡಿಯೋಗಳನ್ನು ಇವ್ರು ಮಾಡ್ಕೊಂಡಿದ್ರು ಅಂತ ಹೇಳಿ ಈಗ ಗೊತ್ತಾಗ್ತಿರುವಂಥ ವಿಚಾರ ಏನು ಕಿರಣ್? ಏನಕ್ಕೆ ಇವರು ವಿಡಿಯೋ ಇಟ್ಕೊಂಡು ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು? ರೇಮನ್, ಈಗಾಗಲೇ ನೀವು ಹೇಳ್ದಂಗೆ ಎರಡು ವಿಚಾರದಲ್ಲಿ ಒಂದು ವಿಚಾರ ಈಗಾಗಲೇ ಸರ್ಕಾರ ಭಾಳ ಸೀರಿಯಸ್ ಆಗಿ ತೊಗೊಂಡಿದೆ. ಜೈಲ್ ಒಳಗಡೆ ಸವಲತ್ತು ಏನೇನು ಸಿಗ್ತಾ ಇದೆ, ಯಾರು ಇದರಿಂದ ಇರೋದು, ಏನಕ್ಕೆ ಸವಲತ್ತು, ಯಾರ್ಯಾರು ಇದನ್ನು ತೊಗೋತಾ ಇದ್ದಾರೆ ಅನ್ನೋ ಅದೆಲ್ಲವೂ ಕೂಡ ಸ್ಟಡಿ ಮಾಡಿ ಈಗ ಇದನ್ನು ನಿಯಂತ್ರಣ ಮಾಡಬೇಕು ಅಂತಲೇ ಗೃಹ ಸಚಿವರು ಪರಮೇಶ್ವರ್ ಅವರು ಮೊನ್ನೆ ಅಷ್ಟೇ ಒಂದು ಸಮಿತಿಯನ್ನು ರಚನೆ ಮಾಡಿದರು. ಅದು ADGP LNO ಹಿತೇಂದ್ರ ಅವರ ನೇತೃತ್ವದಲ್ಲಿ 5 ಜನರ ಒಂದು ಸಮಿತಿ ಇವತ್ತು ಬಹುಶಃ ಆ ಒಂದು ತಂಡ ಜೈಲ್ಗೆ ಪರಪ್ಪನಗರ ವಿಸಿಟ್ ಕೊಡ್ತಾ ಇದೆ. ಅಲ್ಲಿ ಯಾವ್ದಾರ ಫೆಸಿಲಿಟೀಸ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಡೆ. ಇನ್ನೊಂದು ಕಡೆ ಈಗಾಗಲೇ ಕೆಲ ದಿನಗಳಿಂದ ಏನು ವೈರಲ್ ಆಯಿತು, ಅದು ಒಂದು ಉಗ್ರನೊಬ್ಬ ಮೊಬೈಲಲ್ಲಿ ಮಾತಾಡಿರೋ ಇರ್ಬೋದು, ಉಮೇಶ್ ರೆಡ್ಡಿ ಫೋನಲ್ಲಿ ಮಾತಾಡಿರ್ಬೋದು, ಜೈಲು ಒಳಗಡೆ ಡ್ಯಾನ್ಸ್ ಮಾಡ್ತಾ ಇರ್ಬೋದು, ವಿಜುವಲ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಫೆಸಿಲಿಟೀಸ್ ಇದೆ ಅನ್ನೋದು ಇವತ್ತಲ್ಲ, ನಾವು 4-5 ವರ್ಷದ ಹಿಂದೆನೂ ಕೂಡ ಏನೊಂದು ಎಕ್ಸ್ಪೋಸ್ ಮಾಡಿದ್ವಿ. ಜೈಲು ಒಳಗಡೆ ಈ ರೀತಿ ದುಡ್ಡು ಕೊಟ್ಟರೆ ಎಲ್ಲವೂ ಕೂಡ ಸಿಗ್ತಾ ಇದೆ ಅನ್ನೋದನ್ನೆಲ್ಲೂ ಕೂಡ ನಾವು ಫೋನಿಂದ ಹಿಡಿದು ಪ್ರತಿಯೊಂದು ಡ್ರಿಂಕ್ಸ್ ಇರ್ಬೋದು, ಸಿಗರೇಟ್ ಏನೇನು ಅಲ್ಲಿ ಎಲ್ಲವೂ ಕೂಡ ಸಿಗುತ್ತೆ ಅನ್ನೋದನ್ನು ಕೂಡ ಎಕ್ಸ್ಪೋಸ್ ಮಾಡಿದ್ರು. ಒಂದಷ್ಟು ದಿನ ನಿಯಂತ್ರಣ ಇತ್ತು. ಆದರೆ ನಂತರ ಅಲ್ಲಿ ಕೂಡ ಅಲ್ಲಿಯ ಸಜ್ಜೆಗೊಂಡಿರುವಂಥದ್ದು ಇರ್ಬೋದು, ವಿಚಾರಣಾಧೀನ ಖೈದಿಗಳಿರ್ಬೋದು, ಅಲ್ಲಿಯ ಸಿಬ್ಬಂದಿಗಳಿಗೆ, ಜೈಲ್ ಆಫೀಸರ್ಸ್ಗೆ, ಯಾಕೆಂದರೆ ಜೈಲ್ ಆಫೀಸರ್ಸು ಕೆಲವ್ರ ಹತ್ರ ದುಡ್ಡು ತಗೊಂಡು ಇವನ್ನೆಲ್ಲವೂ ಕೂಡ ಫೆಸಿಲಿಟೀಸನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಜನ ಅದನ್ನು ಅಡ್ವಾಂಟೇಜನ್ನು ತೊಗೊಂಡು ಅಲ್ಲಿಯ ಅಧಿಕಾರಿಗಳು ಇವ್ರಿಗೆ ದುಡ್ಡು ಕೊಟ್ಟರೆ ಅವ್ರಿಗೆ ಎಲ್ಲ ರೀತಿಯ ಅವ್ನಿಗೆ ಸಪ್ರೇಟ್ ರೂಮ್ ಕೊಡೋದಿರ್ಬೋದು, ಜೊತೆಗೆ TV ಕೊಡೋದಿರ್ಬೋದು, ಜೊತೆಗೆ ಅದಲ್ಲದೆ ಮೊಬೈಲ್ಗಳನ್ನು ಕೊಡೋದಿರ್ಬೋದು, ಸ್ಮಾರ್ಟ್ಫೋನ್, ಆಮೇಲೆ ಜಾಮರ್ನ ವೀಕ್ ಮಾಡೋದು, ಇದೆಲ್ಲವೂ ಕೂಡ ಅಲ್ಲಿ ಜೈಲ್ ಸಿಬ್ಬಂದಿಗಳು ದುಡ್ಡು ಕೊಟ್ಟರೆ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವೊಂದಷ್ಟು ಜನ ದುಡ್ಡು ಇಲ್ಲದೇದವರು ಕೂಡ ಅದನ್ನು ನೋಡ್ತಾ ಇದ್ದಾರೆ. ಖಂಡಿತವಾಗಿ ನಮಗೆ ಸಿಗ್ತಾ ಇಲ್ಲ ಫೆಸಿಲಿಟೀಸು, ಅವ್ನು ದುಡ್ಡು ಕೊಟ್ಟರೆ ಎಲ್ಲವೂ ಕೂಡ ಕೊಡ್ತಾ ಇದ್ದಾರೆ ಅಂತ. ಅಲ್ಲಿದ್ದಂಥವ್ರು 8-9 ತಿಂಗಳು ಹಿಂದೆ ಅಲ್ಲಿ ಯಾರ್ಯಾರು ಪ್ರಮುಖವಾಗಿ, ಅದು ಉಗ್ರನಿರ್ಬೋದು, ಉಮೇಶ್ ರೆಡ್ಡಿ ಇರ್ಬೋದು, ತರುಣ್ ಇರ್ಬೋದು, ಯಾರ್ಯಾರು ಈ ಒಂದು ಗಣ್ಯರಿದ್ದಾರೆ ಬಳಕೆ ಮಾಡ್ತಾ ಇರುವಂಥ ಒಂದು ಫೋನ್ನ ನೋಡಿಕೊಂಡು ಇವರು ಇನ್ನೊಂದು ಮೊಬೈಲಲ್ಲಿ ಶೂಟ್ ಮಾಡಿಟ್ಕೊಂಡು ಅದನ್ನು ಅಲ್ಲಿದ್ದಂಥ ಜೈಲ್ ಆಫೀಸರ್ಸ್ಗೆ ತೋರಿಸ್ತಾರೆ. ನೋಡಿ, ನಾವು ಇದನ್ನು ವೈರಲ್ ಮಾಡ್ತೀವಿ, ಇದನ್ನು ಹೊರಗಡೆ ಕಳಿಸ್ತೀವಿ, ನಾವು ಹೊರಗಡೆ ಕಳಿಸಿದರೆ ನೀವು ವೈರಲ್ ಆದರೆ, ಪಬ್ಲಿಕ್ಕಿಗೆ ವೈರಲ್ ಮೀಡಿಯಾದಲ್ಲಿ ಬಂದರೆ ನೀವು ಸಸ್ಪೆಂಡ್ ಆಗ್ತೀರಾ, ಹಾಗಾಗಿ ನಮಗೂ ಕೂಡ ಫೆಸಿಲಿಟೀಸ್ ಕೊಡಬೇಕು ಅಂತ ಅವರು ಕೂಡ ಅದನ್ನು ಅಡ್ವಾಂಟೇಜ್ ತೊಗೊಂಡು ಫೋನ್ಗಳನ್ನ ಬಳಕೆ ಮಾಡೋದಿರ್ಬೋದು, ಅಲ್ಲಿಯ ಫೆಸಿಲಿಟೀಸ್ ಇರ್ಬೋದು, ಫುಡ್ ಇರ್ಬೋದು, ಎಲ್ಲವೂ ಕೂಡ ಅವರು ಮಾಡ್ಕೊಂಡು ಬರ್ತಾಯಿದ್ರು. ಇದು ಒಂದು ಕಡೆ ಆಗ್ತಾಯಿತ್ತು. ಯಾಕೆಂದರೆ ಅಷ್ಟೋ ಮಟ್ಟಿಗೆ ಅಲ್ಲಿದ್ದಂಥ ಕನ್ವಿಕ್ಷನ್ ಆಗಿರುವಂಥ ಕನ್ವಿಕ್ಟೆಡ್ ಖೈದಿಗಳಿರ್ಬೋದು, ವಿಚಾರಣೆ ಖೈದಿಗಳು ಭಾಳ ಪವರ್ಫುಲ್ ಅಲ್ಲ, ಅಧಿಕಾರಿಗಳಿಗೆ ಎದುರಿಸ್ತಾರೆ. ಈಗ ಸಾಕಷ್ಟು ಇವು 2007ನಲ್ಲಿ ಅಬ್ಬಯ್ಯ ಅಂತ ಒಬ್ಬರು DIG ಇದ್ದರು, ಅವರು ಇವರ ಕಾಟಕ್ಕೆ, ಇವರ ಒಂದು ಇದಕ್ಕೆ ಅವರ ಆಫೀಸಲ್ಲಿ ಸೂಸೈಡ್ ಮಾಡ್ಕೋತಾರೆ. ಅಂದರೆ ಅಷ್ಟೋ ಮಟ್ಟಿಗೆ ಒಳಗಡೆ ಭಾಳ ಬೇರೂರು ಇರ್ತಾರೆ, 10-15 ವರ್ಷ ಜೈಲ್ ಒಳಗಡೆ ಇರ್ತಾರೆ. ಇಡೀ ಜೈಲನ್ನು ಅವರು ಕಂಪ್ಲೀಟ್ ಕಂಟ್ರೋಲ್ ತಗೋತಾರೆ. ಅಧಿಕಾರಿಗಳನ್ನೇ ಅವ್ರು ಹೇಳ್ದಂಗೆ ಆಟ ಆಡ್ಸೋಕ್ಕೆ ಶುರು ಮಾಡಿರ್ತಾರೆ. ಇದು ನಿರಂತರವಾಗಿ ನಡ್ಕೊಂಡ್ಬಂದಿದ್ದು ಎಲ್ಲವೂ ಕೂಡ ಗೊತ್ತಿರುವಂಥದ್ದೇ.
ಇದೀಗ ಈ ಒಂದು ವಿಡಿಯೋ ಈಗ ಏನಿತ್ತು ಕಳೆದ 8-9 ತಿಂಗಳಿತ್ತು, ಒಂದು ವಿಡಿಯೋ ಮಾತ್ರ ರೀಸೆಂಟಾಗಿ ಶೂಟ್ ಆಗಿರೋದು. ಅಷ್ಟು ವಿಡಿಯೋ ಕೂಡ ಅದಕ್ಕೆ ಈಗ ಹೊರಗಡೆ ಬಂದಿದೆ. ಈಗ ಸಂಬಂಧಪಟ್ಟಂತೆ ಅದಕ್ಕೆ ಹೊರಗಡೆ ಬಂದಿದ್ದು ಇಲ್ಲಿ ಮತ್ತೆ ಪಬ್ಲಿಕ್ ಡೊಮೈನ್ಗೆ ಮೀಡಿಯಾಗಳಲ್ಲಿ ರಿಲೀಸ್ ಆಗಿ ಏನೊಂದು ಎಲ್ಲವೂ ಕೂಡ ಸರ್ಕ್ಯುಲೇಟ್ ಆಗಿದೆ. ಅದಕ್ಕೆ ನಟ ಧನ್ವೀರ್ ಕಾರಣ ಅಂತ ಈಗಾಗಲೇ ಆತನನ್ನು ಕೂಡ ವಿಚಾರಣೆ ಮಾಡ್ತಾರೆ. ಆತನ ಮೊಬೈಲ್ ಇದ್ದಿದ್ದಂತ ವಿಡಿಯೋ ಕೂಡ ಡಿಲೀಟ್ ಮಾಡಿದೆ. ಜೈಲಿಂದ ಹೊರಗಡೆ ಬರುತ್ತೆ, ಹೊರಗಡೆ ಬಂದ ತಕ್ಷಣ ಅವರು ಬೇರೆ ಬೇರೆ ಕಡೆಗೆ ಒಂದೇ ನಿಮಿಷ ಹೋಲ್ಡ್ ಮಾಡಿ ಮಾತಾಡ್ತೀನಿ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳ್ತಾ ಇದ್ರಿ ಧನ್ವೀರ ಬಗ್ಗೆ. ಧನ್ವೀರ್ಗೆ ಇವತ್ತು ಕೂಡ ಮತ್ತೆ ಈಗ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಪೊಲೀಸ್ ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ರು. ಬಟ್ ಇವತ್ತು ಗೈರಾಗಿದ್ದಾರೆ, ಧನ್ವೀರ್ ಬಂದಿಲ್ಲ, ಈ ವಿಚಾರಣೆ ಹಾಜರಾಗಿಲ್ಲ. ಸೊ ಈಗ ಮತ್ತೆ ನೋಟಿಸ್ ಕೊಟ್ಟು ಸೋಮವಾರ ವಿಚಾರಣೆಗೆ ಬನ್ನಿ ಅಂತ ಕರೆಯುವಂತ ಸಾಧ್ಯತೆಗಳಿವೆ. ನವೆಂಬರ್ 10ನೇ ತಾರೀಕು ಧನ್ವೀರ್ ವಿಚಾರಣೆಯನ್ನು ನಡೆಸಿ ಕಳಿಸಿತ್ತು ಖಾಕಿ ಟೀಮ್. 13ನೇ ತಾರೀಕು ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ರು, ಸೂಚನೆ ಕೊಟ್ಟಿದ್ರು. ಆದರೆ ವಕೀಲರ ಮೂಲಕ ಕಾಲಾವಕಾಶವನ್ನು ಕೇಳಿದ್ರು ಧನ್ವೀರ್. ಸದ್ಯ ಟ್ರಿಪ್ನಲ್ಲಿದ್ದಾರೆ, ಹಾಗಾಗಿ ಅವ್ರು ಬರೋದಕ್ಕೆ ಸಾಧ್ಯ ಆಗಿಲ್ಲ. ಆದಷ್ಟು ಬೇಗ ಬಂದ ಮೇಲೆ ಅವರು ಹಾಜರಾಗ್ತಾರೆ ಅನ್ನುವಂಥದ್ದನ್ನು ಹೇಳಿದರು. ಸೊ ಮತ್ತೆ ಸೋಮವಾರಕ್ಕೆ ಬನ್ನಿ ಅಂತ ಹೇಳಿ ಈಗ ನೋಟಿಸನ್ನು ಕೊಟ್ಟಿದ್ದಾರೆ.